ಏನಕ್ಕೆ ಅವಾಗ ನೀನು ಹೇಳೋದ್ ನೋಡಿದ್ರೆ ನೀನ್ ಮದುವೆ ಮಾಡ್ಕೊಂಡು ಅಷ್ಟು ಕಷ್ಟ ಪಡ್ತಿದ್ಯಾ ಹೇಳಿ ಮೇಡಮ್, ನಿಮ್ ಲೈಫ್ ಹೆಂಗ್ ಹೋಗ್ತೈತೆ ಹೇಳಿ ಮೇಡಮ್. ಹೇಳಿ ಮೇಡಮ್. ಒಂದು ಗ್ರೂಪ್ ಆಫ್ ಹುಡುಗಿ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ನ ನೋಡಿ ಅಲ್ಲಿ ಯಾರೋ ಯೂಟ್ಯೂಬರ್ ಹೋಗ್ತಾರಂತವ್ರೆ. யாரோ ஒரு பொண்ணு இப்படி போச்சா நம்மள இப்படி பாத்துட்டே போச்சு. அப்பமா அவங்க போயிட்டு சீரியஸ் சம்மடி யூடியூபர்ஸ் அப்படின்னாங்க. அவங்க எல்லாம் குரூப்பா பாத்துக்கிறாங்க. ಹೇಳಕ್ ಮರ್ತೋಗ್ಬಿಟ್ಟೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಬಟನ್ ನ ಸ್ವಲ್ಪ ಒತ್ತಿ. ವೆಲ್ಕಮ್ ಟು ಮಿಸ್ಟರ್ ಕ್ರಿಮಿನಲ್ ಬ್ಲಾಗ್ಸ್. ಯಾವ್ದೋ ಬಜ್ಜಿ ಬೋಂಡ ಅಂಗಡಿ ಬಂದಿದ್ದೀವಿ. ಪಾನಿಪುರಿ ಅಂಗಡಿ, ಬಜ್ಜಿ ಬೋಂಡ ಅಂಗಡಿ, ಸ್ನಾಕ್ಸ್ ತಿನ್ನಕ್ಕೆ. ಏನಮ್ಮ ಇಸ್ಕೊಂತಿದ್ದೀರಾ? ಬಜ್ಜಿ ಬೋಂಡನಾ? ಕಾಲಿಫ್ಲವರ್ ಬಜ್ಜಿ ಇದೆ, ಮಿರ್ಚಿ ಬಜ್ಜಿ ಇದೆ. ಮಿರ್ಚಿ ಬಜ್ಜಿ ಟೇಸ್ಟ್ ಇದೆ. ಎಗ್ ಬಜ್ಜಿ ಎಲ್ಲ ಬೇಡ. ಬೇಡವಾ? ದಟ್ ಇಸ್ ನಾಟ್ ಎಗ್ ಬಜ್ಜಿ, ಇಟ್ಸ್ ಎಗ್ ಬೋಂಡಾ. ಸಾರಿ, ದಟ್ ಇಸ್ ಗೋಬಿ ಬಜ್ಜಿ ಕೊಟ್ಟಿದ್ದಾರೆ. 30 ರೂಪಾಯಿ. 10 ರೂಪಾಯಿ ಒಂದು ಬಜ್ಜಿ, 10 ರೂಪಾಯಿ ಒಂದು ಬಜ್ಜಿ. ಆಹಾ, 30 ರೂಪಾಯಿಗೆ 3 ಬಜ್ಜಿ ಅಂತೆ. ನೋಡಿ, ಕಾಸು ಎಷ್ಟಾದ್ರೂ ಹೋಗ್ಲಿ, ಬಟ್ ಚೆನ್ನಾಗಿರ್ಬೇಕು. ಕಮ್ಮಿ ಅದು ವಾಳಕ ಬಜ್ಜಿ. ಒಂದ್ಸರಿ ಟ್ರೈ ಮಾಡ್ಬೋದು. ಏನೋ ಬೇಕು ನಿನಗೆ, ಏನೋ ಬೇಕು. ನಮ್ಮ ಮನೆ ಹತ್ರ 10 ರೂಪಾಯಿಗೆ 3 ಬಜ್ಜಿ ಬರ್ಬೇಕು. ಮನೆ ಹತ್ರನೇ ಇರ್ಬೇಕಾ? Emotional damage. ನಮ್ಮ ಅಕ್ಕ ಚೆನ್ನಾಗಿ ಆಡ್ತಾರೆ, ಸೂಪರ್ ಆಗಿ. ಇರೋದ್ರಾಗೆ ದೊಡ್ಡ ಪೀಸ್ ಎತ್ಕೊಂಡ್ಬಿಟ್ಟೆ. ನಾನು ಇರೋದ್ರಾಗ ದೊಡ್ಡ ಪೀಸ್ ಎತ್ಕೊಂಡ್ರೆ ಇವ್ ನನ್ಗಿರ ದೊಡ್ಡ ಪೀಸ್. ಕ್ಯಾಮ್ರಾಮನ್ಗೆ ಕೊಡಪ್ಪ. ಕ್ಯಾಮ್ರಾಮನ್ ನೋಡಲ್ಲ ಯಾವಾಗಿಂದ. ಹೌದು. A few moments later. This is the soda, holy soda, which we get in Tamil Nadu. ಇದು ಹೆಸರು ಸೋಡಾ, ಗೋಲಿ ಸೋಡಾ ಪನ್ನೀರ್ ಫ್ಲೇವರು. ಇದು ಅಂದ್ಬಿಟ್ಟು ತಮಿಳ್ನಾಡಕ್ಕೆ ಜಾಸ್ತಿ ಸಿಗುತ್ತೆ. ಕರ್ನಾಟಕದಾಗ ತುಂಬ ಕಷ್ಟ ಸಿಗತ್ತೆ, ಬಟ್ ಪ್ಲಾಸ್ಟಿಕ್ ಬಾಟ್ಲಾಗ ಕಷ್ಟ ಮಾಡ್ತಾರೆ. ಈ ಇಷ್ಟು ಫ್ಲೇವರ್ ಆಗ ಈ ಫ್ಲೇವರ್ ಚೆನ್ನಾಗಿರುತ್ತೆ. ಈ ಫ್ಲೇವರು ಚೆನ್ನಾಗಿ, ಹಿಂದಿನ ಫ್ಲೇವರ್ನ ಸೇಮಾ ಚೆನ್ನಾಗಿದೆ. ಇದು ಬಾತ್ರೂಮ್ ಆರ್ತಿ ಥರ ಐತೆ. ಪನ್ನೀರ್ ಸೋಡಾನೇ ಚೆನ್ನಾಗಿರುತ್ತೆ. ಅಯ್ಯೋ ಲಿಪ್ಟಿಗೆಲ್ಲ ಬಂದ್ಬಿಡುತ್ತೆ. ಲಿಪ್ಸ್ಟಿಕ್ ಸಾರಿ ಚೆನ್ನಾಗಿದೆ. ಏನಂದ್ರೆ ಇದೇ ವೇಲಾಂಗಣಿ ಕೊಯ್ಲಿ ಚರ್ಚ್, ವೇಲಾಂಗಣಿ ಚರ್ಚು, ದೇವಸ್ಥಾನ, ವೇಲಾಂಗಣಿ ದೇವಸ್ಥಾನ. ಚರ್ಚಿಗೆ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಏನಂದ್ರೆ, ಒಂದು ಪೋರ್ಚುಗೀಸ್ ಒಂದು ಶಿಪ್ ಶ್ರೀಲಂಕಾಗ ಎಲ್ಲೋ ಬರ್ತೈತಂತೆ, ಏನೋ ಒಂದು ಬಿಸ್ನೆಸ್ ಗೋಸ್ಕರ. ಅವಾಗ ಸಡನ್ ಆಗಿ ಎಂಟ್ರು ಸಮುದ್ರದಾಗ ಫುಲ್ಲು ಸ್ಟೋಮ್, ಸುನಾಮಿ ತರ ಆಗೋದು, ದೊಡ್ಡ ದೊಡ್ಡ ವೇವ್ಸ್ ಬರ್ತಾ ಇರುವಾಗ ಪೋರ್ಚುಗೀಸ್ ಸೇಲರ್ಸ್ ಬಂದ್ಬಿಟ್ಟು ಅವ್ರು ಪ್ರೇ ಮಾಡಿದ್ರಂತೆ. ಮೇರಿ ಅವ್ರಿಗೆ ಪ್ರೇ ಮಾಡಿದ್ರಂತೆ. ಏನಂತ, ಇಲ್ಲಿಂದ ಕಾಪಾಡ್ಬಿಟ್ರೆ ನಮ್ನ, ನಾವು ನಿಮ್ಗೊಂದು ಸರ್ಚ್ ಮಾಡ್ತೀವಿ, ಎಲ್ಲಿ ಲ್ಯಾಂಡ್ ಆಗ್ತೀವಿ ಅಲ್ಲ ನಾವು ಸರ್ಚ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರು ಹೇಳ್ರಂತೆ. ಅವಾಗ ಅಲ್ಲಿ ಆ ಸಮುದ್ರದಾಗ ಮೇರಿ ಬಂದ್ಬಿಟ್ಟು ಅಪೇರ್ ಆದ್ರಂತೆ. ಅಪೇರ್ ಆದ್ಮೇಲೆ ಅವ್ರನ್ನ ಕಾಪಾಡ್ಬಿಟ್ರಂತೆ. ಪೋರ್ಚುಗೀಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಲ್ಯಾಂಡ್ ಆದ್ರಂತೆ ವೇಲಾಂಗಣಿ. ಅವಾಗ ಕಟ್ಟಿದ್ದಂತೆ. ಅವ್ರು ಕಟ್ಟಿದ್ ಈ ಚರ್ಚ್ ಅಲ್ಲ, ಕಟ್ಟಿದ್ ಬೇರೆ ಚರ್ಚು. ಇವಾಗ ಇದು ಬೇರೆ ಚರ್ಚ್. ಅವ್ರು ಕಟ್ಟುವಾಗ ಒಂದು ಚಿಕ್ಕ ಚರ್ಚ್, ಇವಾಗ ರೆನೋವೇಟ್ ಆಗಿ ದೊಡ್ಡದಾಗಿ ಆಗೈತೆ. ಈ ಚರ್ಚ್ ಹಿಂದೆ ಇರೋ ಒಂದು ಹಿಸ್ಟ್ರಿ, ಇದು ಹಿಸ್ಟ್ರಿಯಾ ಮಿಸ್ಟ್ರಿಯಾ ನನ್ಗೆ ಗೊತ್ತಿಲ್ಲ. ನಿಮಗ್ ಗೊತ್ತಾದ್ರೆ ಕಮೆಂಟ್ ಮಾಡಿ. ತಪ್ಪಾಗಿದ್ರೆ ಸರಿ ಮಾಡ್ಕೊಂತೀನಿ. ಆತರ ಹೇಳ್ಕೊಡಿ. ಎಲ್ಲ ತೊಳ್ದಿ ಆಗ್ಬೇಡಿ. ಏನಿದು ಡೀಸೆಂಟ್ ಆಗಿ ಅಪ್ರೋಚ್, ಡೀಸೆಂಟ್ ಅಟ್ಯಾಕ್, ಡೀಸೆಂಟ್ ಅಪ್ರೋಚ್. ನೋಡಪ್ಪ, ನೀನ್ ಮಾಡೋದ್ ತಪ್ಪು, ಇದು ತಿಳಿಸ್ಕೊ ಅಂದ್ರೆ ನಾನು ಚೇಂಜ್ ಆಗ್ತೀನಿ. ಬಿಟ್ಬಿಟ್ಟು ಎಲ್ಲ ಬೇಡ.
ಎಲ್ಲ ತುಂಬಾ ತಪ್ಪು. ಬೀಪ್ ಬೇಡ, ಬೀಪ್ ಹಾಕಿದ್ರು ಪರವಾಗಿಲ್ಲ. ಅವರು ಇಷ್ಟವರೆಗೂ ಒಂದೂ ಬಂದಿಲ್ಲ. ಇನ್ನ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲೇ ವೇಲಾಂಗಣಿ. ಮೋಸ್ಟ್ಲಿ ಅದನ್ನ ಆ ವೇಲಾಂಗಣಿನಲ್ಲಿ ಇರ್ಬೋದು ತಾನೆ ಪೋರ್ಚುಗೀಸ್ ಕಟ್ಟಿದ್ದು. ಅದು ಹಿಂದೆ ಒಂದು ಸ್ಟೋರಿ ಇದೆ, ನನ್ಗೆ ಗೊತ್ತಿಲ್ಲ. ಯೂಟ್ಯೂಬ್ ಆಗಿ ನೋಡ್ಬಿಟ್ಟು ಯೂಟ್ಯೂಬ್ಗೆ ಪೋಸ್ಟ್ ಮಾಡ್ತೀನಿ. ಏನಂತ ನೋಡಿದ್ವಿ ಚಿಕ್ಕ ವಯಸ್ಸಿಂದ ಇದೆ. ಇದು ಚಿಕ್ಕ ವಯಸ್ಸಾಗಿದ್ರು ಇದೆಲ್ಲ ಒಂದ್ ಬಂದು ಇದಾಕಿದ್ರು, ಕೇಜ್ ತರ ಹಾಕಿದ್ರು. ಕೇಜ್ ಮದಿ ಇರ್ಕೋ ಅದು ಉಲ್ಲ ಹೋಯ್ತು ತನ್ನಿ ಬುಡ್ಗಿನು. ಓ ಅವ್ರು ಕುಡಿಗಿರಾರ್ರಿ. ಏನ್ ನೀರಿದ್ರು ಆತರ ವೇಸ್ಟ್ ಮಾಡ್ಬಾರ್ದು ನೀರು. ಇವಾಗ ಬೇರೆ ಬಾಟ್ಲ್ ನೀವು ನೀರ್ ತುಂಬಿಸ್ತೀರಾ ಅಂದ್ರೂ ಅಷ್ಟ್ ನೀರು ವೇಸ್ಟ್ ಆಗತ್ತಲ್ಲ. ನೀರ್ ಇಲ್ದಿರ ಎಷ್ಟ್ ಜನ, ಇವರೇ ನೀರ್ ಇಲ್ದಿರ ಎಷ್ಟ್ ಜನ ಇದಾರೆ. ಅದನ್ನ ಬಿಟ್ಬಿಟ್ಟು ಹಂಗೆ ಓಪನ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಏನು ನಮ್ಗೇನ್ ಅನ್ಬಿಟ್ಟು ಎಲ್ಲಾರು ಹೋಗ್ಬಿಟ್ರೆ ಹಂಗೆ ದೇಶನೇ ಹೋಗ್ಬಿಡತ್ತೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತಾರೆ. ಅಲ್ಲಾರೋ ಒಂದು ಗ್ರೂಪ್ ಆಫ್ ಹುಡುಗಿ ಬಂದ್ಬಿಟ್ಟು ನೋಡ್ಬಿಟ್ಟು ನಮ್ನ ನೋಡಿ ಅಲ್ಲಿ ಯಾರೋ ಯೂಟ್ಯೂಬರ್ ಹೋಗ್ತಾರ ಅಂತವ್ರೆ. யாரோ ஒரு பொண்ணு இப்படி போச்சா, நம்மள இப்படி பாத்தீங்க போச்சு. அப்பமா அவங்க போயிட்டு சீரியஸ் சம்மடி யூடியூபர் அப்படின்னா அவங்க எல்லாம் குரூப்பா பாத்துக்கிறாங்க. நானே இட்ஸ் மீ JASON. ಕೇಳಲ್ಲ ಅಜ್ರ ಕೇಳಲ್ಲ, ಕೇಳಿದ್ರು ಬೀಪ್ ಆಗ್ಬಿಡ್ತೀನಿ. ಅವನ್ಗೆಲ್ಲ ಐತೆ ಚಪ್ಲಿ ತಗೊಂಡ್ ಹೊಡಿತಾರಂತೆ. ಇದೆಲ್ಲ ಬಂದ್ರೆ ನಮ್ ತಾತ ಜೊತೆ ಬರೋ ಜ್ಞಾಪಕ ನನ್ ಜಾಸ್ತಿ. ನಮ್ ತಾತ ಜೊತೆ ಬರುವಾಗ ಒಳ್ಳೆ ಸ್ಕ್ಯಾಮ್ ಮಾಡಿದೀವಿ ನಾವೆಲ್ಲ ನಮ್ ತಾತ ಜೊತೆ, ಗೊತ್ತಾ? ನಮ್ ತಾತ ಬಂದ್ಬಿಟ್ಟು ಕಾಸು ಕೊಡ್ತಾರೆ, ತಗೋಲು 100 ರೂಪಾಯಿ ಉಂಡಿದಾಗ ಹಾಕೋ ಅನ್ಬಿಟ್ಟು ಹಿಂಗ್ ಹೋಗೋದು. ಉಂಡಿ ಹತ್ರ ಬರೀ ಹಿಂಗ್ ಕೈಗೆ ಬಿಡೋದು, ಹಿಂಗ್ ಎತ್ಕೊಂಡ್ ಬಂದ್ಬಿಡೋದು. ಅಲ್ಲೇ ಹೋಗ್ಬಿಟ್ಟು ಮಾವಿನಕಾಯಿ ಇಸ್ಕೊಂಡ್ಬಿಡೋದು, ಆಮೇಲೆ ಹತ್ತಿಪಲ್ಲು ಏನೇನೋ ಇಸ್ಕೊಂಡ್ಬಿಡೋದು. ಮುಂದೆ ಹೋಗ್ಬಿಟ್ಟು ಬ್ಲೇಡ್ ಇಸ್ಕೊಂಡು ಆಡೋದು. ಫುಲ್ ಕ್ರೇಜು. ಆಮೇಲೆ ಅಲ್ಲಿ ಒಂದು ವಿಷಯ ಐತೆ, ಅಲ್ಲೊಂದು ಕೇಜ್ ಐತೆ. ಅಲ್ಲಿ ಹೋದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಒಂದು ಕೇಜ್ ಇರುತ್ತೈತೆ, ಅದೇನಂದ್ರೆ ಈ ಮದ್ವೆ ಆಗಲ್ಲ ಅವ್ರ ಮಾಡ್ತಾರೆ, ಒಂದ್ ತಾಳಿ ಇಸ್ಕೊಂಡ್ ಬಂದ್ಬಿಟ್ಟು ಆ ಕೇಜ್ ಕಟ್ತಾ ಇದ್ರು. ಅವಾಗ ಚಿಕ್ಕ ವಯಸ್ಸಾಗ ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ಒಂದು ಕ್ರಶ್ ಇತ್ತು, ಒಂದು ಗಲ್ಲು. ಅವಾಗ ಕೆಳಗಡೆ ಎಲ್ಲೋ ತಾಳಿ ಬಿದ್ದಿತ್ತು, ಅದೆತ್ತಿ ಅದಕ್ಕೆ ಕಟ್ಬಿಟ್ಟು ಆ ಹುಡುಗಿ ನನ್ಗೆ ಸಿಗ್ಬೇಕಂತ ಕಟ್ದೆ. ತಪ್ಪು ನಿಂದಲ್ಲ ಕಂದ, ತಪ್ಪೆಲ್ಲ ನಂದು. ನೀನ್ ಈ ತರ ಆಗ್ತಿ ಅಂತ ಗೊತ್ತಿದ್ರೆ ನಿನ್ನ ಹೆರ್ತಾನೆ ಇರ್ಲಿಲ್ಲ. ಅದಕ್ಕೆ ಅನ್ನದಲ್ಲಿ ವಿಷ ಕಲ್ಸ್ಬಿಟ್ಟಿದ್ದೀನಿ ಕಂದ. ಅವಾಗ ಗಾಡ್ ಬಂದ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ತಾಳಿ ಕಟ್ಬಿಟ್ಟು ನನಗ್ ಬೇಕಂದ್ರೆ ಬೇರೆ ಅವ್ರು ಕೊಟ್ಬಿಟ್ಟವ್ರೆ. ವಾಟ್ ಟು ಡೂ, ಲೈಫ್ ಇಸ್ ಅ ರೇಸ್, ರನ್ ಹೋಗ್ತಾ ಇರ್ಬೇಕು. ಏನು ಹೇಳ್ತಾ ಇದ್ರಿ? ಹೇಳಮ್ಮ, ಪರವಾಗಿಲ್ಲ. ಹೇಳಿ ಮೇಡಮ್. ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರ್ಬೇಕು. ಇದು ಒಂದು 2 ಕಿಲೋಮೀಟರ್ ಇರುತ್ತೆ. 2 ಇಲ್ಲ, ಅದು 1 ಕಿಲೋಮೀಟರ್ ಇಲ್ಲ, ಅಲ್ಲಿ 2 ಕಿಲೋಮೀಟರ್ ಅಂತೆ. ಸೋಂಬೇರಿ ಬೀಳ್ಬೇಡಿ. ಇದಕ್ಕೆ ಸೋಂಬೇರಿ ಬೀಳ್ದ್ರೆ ಲೈಫ್ ಆಗಿ ಸೋಂಬೇರಿ ಬೀಳ್ತೀರಾ. ನಾನು ಹೇಳ್ದ ನಾನ್ ಬರ್ತೀನಿ ಅಂತ. ಹೇಳ್ದ್ಯಾ? ಇದೆಲ್ಲ ಹೇಳ್ಬಾರ್ದಮ್ಮ. ನಾನು ಹೇಳಿಲ್ಲಲ್ವಾ? ಇದೆಲ್ಲ ಹೇಳ್ಬಾರ್ದು, ದೇವಸ್ಥಾನ ಇದೆಲ್ಲ. ಕನ್ನಡ ಹೇಳ್ಬೇಡ್ದ ಏನಾದ್ರು ನಿಮ್ಮ ತಗಪ್ಪ ಅನ್ನೋದೇನಾದ್ರು அதுதான் நீ சொல்லிக்கிற. அப்பதான் ಹೇಳ್ಬೇಡ அதுக்கு நான் சொல்லுவாங்க ಹೇಳ್ಬೇಡ. அப்படியெல்லாம் தெரியாதுப்பா, எனக்கு தெரிஞ்ச கன்னடா பேசுறேன். வேணும்னா நீங்க போட்டுக்கோங்க, என்ன அப்படியே அப்புறம் கட் பண்ணிக்கோங்க. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳ್ಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಸರಿ, ಏನಕ್ಕೆ ನಾನು ಮದುವೆ ಮಾಡ್ಕೊಂಬಾರ್ದು? ಮಾಡ್ಕೋಬೇಡ. ಏನಕ್ಕೆ? ಅವಾಗ ನೀನ್ ಹೇಳೋದ್ ನೋಡಿದ್ರೆ ನೀನ್ ಮದುವೆ ಮಾಡ್ಕೊಂಡು ಅಷ್ಟ್ ಕಷ್ಟ ಪಡ್ತಿದ್ಯಾ. ನಾನಿಲ್ಲ ಪಾಪ ಮನುಷ್ಯ. ನಾನಿಲ್ಲ, ನೀವ್ ಹೋಗಿ ಕೇಳಿ. ಇವ್ರನ್ನ ಮದುವೆ ಮಾಡ್ಕೊಂಡಿದ್ಗೋಸ್ಕರ ಅವ್ರು ಕಷ್ಟ ಪಡ್ತಾರ ಪಾಪ. ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ. ಅದೇ ಕಷ್ಟ ನಿನ್ಗೆ ಬೇಡ ಅಂತ ಮದ್ವೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಮದುವೆ ಬೇಡವಾ? ಬೇಡ, ಅದು ಒಂದು ಚರ್ಚು. ಓ ಪೋಪಾ, ಮಾರ್ನಿಂಗ್ ಸ್ಟಾರ್. ನಾ ಯಾರೋ ಬುದ್ಧ ನೆನ್ಸ್ತೆ. ದಟ್ ಇಸ್ ಕಾಲ್ಡ್ ಮಾರ್ನಿಂಗ್ ಸ್ಟಾರ್ ಚರ್ಚ್. ಪ್ಲೀಸ್ ಸಿ. ಮಾರ್ನಿಂಗ್ ಸ್ಟಾರ್ ಚರ್ಚ್ ಅಂತೆ. ಮಾರ್ನಿಂಗ್ ಆಗಿ ಸ್ಟಾರ್ ಡೈರೆಕ್ಟ್ ಆಗಿ ಬರುತ್ತೆ. ಡೈರೆಕ್ಟ್ ಆಗಿ ಅದು ಟಾಪ್ ಗೆ ಬರುತ್ತೆ. ಡೈರೆಕ್ಟ್ ಆಗಿ ಟಾಪ್ ಬರ್ತೈತೆ, ಬಾಟಮ್ ಆಗಿರ್ತೀವಿ ಅಷ್ಟೇ. ಏನ್ ಗೊತ್ತಾ, ಈ ವೇಲಾಂಗಣಿಗೂ ಬ್ರೆಜಿಲ್ಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬ್ರೆಜಿಲ್ ಅಲ್ಲಿ ಜೀಸಸ್ ಹಿಂಗ್ ನಿಂತ್ಕೊಂಡಿರ್ತಾರೆ, ವೇಲಾಂಗಣಿಯಾಗ ಹಿಂಗ್ ನಿಂತ್ಕೊಂಡಿರ್ತಾರೆ, ಅಷ್ಟೇ ಡಿಫ್ರೆನ್ಸ್. ಅಯ್ಯೋ ಗೈಸ್, ಕ್ಲೋಸ್ ಮಾಡ್ಬಿಟ್ಟವ್ರೆ ಗೈಸ್. ಶಿಟ್ ನೋಡಿ, ಇವರೆಲ್ಲ ಪ್ಲೇ ಮಾಡ್ತವ್ರೆ. ಇದೇ ಗೈಸ್ ಹಳೆ ವೇಲಾಂಗಣಿ. ಬಟ್ ಇದು ಹಳೆ ವೇಲಾಂಗಣಿಯಾಗಿತ್ತು, ಇವಾಗೆಲ್ಲ ಮಾಡಿಫೈ ಮಾಡಿ ಹೊಸ ವೇಲಾಂಗಣಿ ತರ ಮಾಡ್ಬಿಟ್ಟವ್ರೆ. ಇದಕ್ಕೂ ಏನೋ ಬ್ಯಾಕ್ ಸ್ಟೋರಿ ಐತೆ ಗೈಸ್. ಫಾರ್ ದ
ನಿಮ್ಗೆ ಹೇಳ್ದಲ್ಲ ಸ್ಟೋರಿ, ಪೋರ್ಚುಗೀಸ್ ಸ್ಟೋರಿ, ಅದು ಈ ಚರ್ಚ್. ಆ ಚರ್ಚ್ ಅಲ್ಲ, ಐ ಆಮ್ ಸಾರಿ. ನೋಡಿ ಅಲ್ಲಿ ಬಂದ್ಬಿಟ್ಟು, ಅಲ್ಲಿ ನೋಡಿ ನಾನು ಹೇಳಿದ್ದೆ ಆ ಬೋಟು, ಅಲ್ಲಿ ಬಂದ್ಬಿಟ್ಟು ಫುಲ್ಲು ವೇವ್ಸು, ದೊಡ್ಡ ದೊಡ್ಡ ವೇವ್ಸು. ಅವಾಗ ಮೇರಿ ಬಂದು ಕಾಪಾಡಿದ್ರು. ಅದಕ್ಕೆ ನೋಡಿ ಪಕ್ಕದಾಗೆ ಒಂದು ಚರ್ಚ್ ಅಷ್ಟೇ. ನೋಡಿ ಒಂದು ಕ್ರಿಶ್ಚಿಯನ್ ಚರ್ಚ್ ಆಗ ಬುದ್ಧ ಕುತ್ಕೊಂಡವ್ರೆ, ಲೇಡಿ ಬುದ್ಧ. ನಾವು ಕುತ್ಕೊಳ್ಳೋಣ. ಹೇಳಿ ಮೇಡಮ್, ನಿಮ್ ಲೈಫ್ ಹೆಂಗ್ ಹೋಗ್ತೈತೆ ಹೇಳಿ ಮೇಡಮ್. ಹೇಳಿ ಮೇಡಮ್. ಒಂದ್ 5 ನಿಮಿಷ ಕುತ್ಕೊಳ್ಳೋಣ ಅಂತ ಇದ್ರಿ, ಏನ್ ಮೇಡಮ್? 5 ನಿಮಿಷ ಕುತ್ಕೊಳ್ಳೋಣ ಅಂತ ಇದ್ರಿ, ಏನಾಯ್ತು ಆಮೇಲೆ? ಸೆಕೆದಾಗ ಗ್ರಿಲ್ ಚಿಕನ್ ಆಗ್ಬಿಡ್ತೀವಿ ನಾವು. AC ರೂಮ್ ಅಂತ ಒಂದ್ ಈಸ್ಕೊಂಡಿದೀವಿ. ಅಲ್ಲಿ ನೋಡಿದ್ರೆ AC 16 ಮೇಲೆ, 16 ತಾನೆ ಮ್ಯಾಕ್ಸ್, 16 ಮ್ಯಾಕ್ಸ್ ಸಿಕ್ಕಿದ್ರು ಆ ಕೋಲ್ಡ್ನೆಸ್, ಆ ಕೂಲೇ ಇಲ್ಲ. ಸೊ ಬ್ಯಾಂಗ್ಳೂರಾಗೆ AC ಇದ್ರೇನೆ ಜಾಸ್ತಿ ಕೋಲ್ಡ್ ಐತೆ. ತಮಿಳ್ನಾಡಂಗ ಓವರ್ ಹೀಟು. ನಮ್ ಫೇಸ್ ಕಲರ್ ಒಂದೇ ದಿವಸದಾಗ ನಿಮ್ಗೆ ನಾನು ಸ್ಟಾರ್ಟಿಂಗ್ ವ್ಲಾಗ್ ಆಗ ಇಂಟ್ರೊಡಕ್ಷನ್ ಸ್ಟಾರ್ಟಿಂಗ್ ಆಗಿ ನೋಡಿ ನಮ್ ಫೇಸ್ ಹೆಂಗೈತೈತೆ. ಇವಾಗ ನೋಡಿ ಲೈಟ್ಗೋಸ್ಕರ ಹಂಗ್ ಕಾಣಿಸುತ್ತೆ. ಇವಾಗ ನೋಡಿ ಬ್ಲ್ಯಾಕ್ ಆಗ್ಬಿಟ್ಟಿದೀವಿ ಜಾಸ್ತಿ. ಇದು ಬಂದ್ಬಿಟ್ಟು ಇನ್ನ ಇದೆ. ಹಾ, ವಾಟ್ ಇಸ್ ದಿಸ್? Appeared to milk boy and blessed him over the ground of this tank. From then onwards, this tank is known as Our Lady Tank. The water in this tank is believed to a source of divine grace. ಸೊ ಏನಂದ್ರೆ ಈಗ ಬಂದ್ಬಿಟ್ಟು ಇದಕ್ಕೂ ಒಂದು ಬ್ಯಾಕ್ ಸ್ಟೋರಿ ಏನೋ ಐತೆ. ಮೀನ್ಸ್ ಆ ಮೇರಿ ಬಂದ್ಬಿಟ್ಟು ಆ ಹುಡುಗಿಗೆ ಒಂದು ಹುಡುಗಾಗೆ ಮಿಲ್ಕ್ ಯಾವ್ದೋ ಸ್ವಲ್ಪ ಏನೋ ಅದು ಗೊತ್ತಾದ್ಮೇಲೆ ಹೇಳ್ತೀನಿ. ಅದು ಇದೇ ಸ್ಪಾಟ್ ಅದು. ಸೊ ಇದೇ ಟ್ಯಾಂಕ್ ನೋಡಿ. ಬರಲ್ಲ ಅಂದ್ಬಿಟ್ಟು ಪ್ರೇ ಮಾಡ್ತಾವ್ರು ನೋಡಿ. ಸೊ ಗೈಸ್ ಇಷ್ಟೇ. ಇದು ನೋಡ್ತೀನಿ ಒಂದು ಎರಡು ಎಪಿಸೋಡ್ 3 ಎಪಿಸೋಡ್ ಹಾಕ್ತೀನಿ. ಫಸ್ಟ್ ಒಂದು ಎಪಿಸೋಡ್ ನೀವು ಕ್ಲೀನಾಗಿ ನೋಡಲ್ಲ. ಇವಾಗ ಏನಕ್ಕೂ 2 ಎಪಿಸೋಡ್ ಅಂತ ಕೇಳ್ತಾ ಇದ್ದೀರಾ ಅಂತ ನನ್ಗೆ ಗೊತ್ತಾಯ್ತು. ಅಷ್ಟು ನೋಡಿ, ಅಷ್ಟು ಬೇಗ ಕುತ್ಕೊಂಡ್ಬಿಟ್ರು. ಸರಿವಾ ನಾವು ಬನ್ನಿಲ್ಲ. ಓಕೆ ಗೈಸ್, ಈ ಆಗಿರೋಷ್ಟು ಕವರ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದು ಬಂದ್ಬಿಟ್ಟು ಇನ್ನು 2 ಡೇಸ್ ಇಲ್ಲೇ ಇರ್ತೀವಿ. ಇನ್ನು ಏನೇನು ಕವರ್ ಮಾಡೋಕ್ಕಾಗತ್ತೋ ಇಲ್ಲಿ ಬೇಲಾಂಗಣಿಯಾಗ ಅದೆಲ್ಲ ಕವರ್ ಮಾಡ್ತೀನಿ. ಹೇಳಕ್ಕೆ ಮರ್ತೋಗ್ಬಿಟ್ಟೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಬಟನ್ನ ಸ್ವಲ್ಪ ಒತ್ತಿ. ವೆಲ್ಕಮ್ ಟು ಮಿಸ್ಟರ್ ಕ್ರಿಮಿನಲ್ ಬ್ಲಾಗ್ಸ್. ಗೈಸ್ ಅದೇ ಇದೇ ಬ್ರೆಜಿಲ್ಗೂ ಬೇಲಾಂಗಣಿಗಿರಿಗೂ ಡಿಫ್ರೆನ್ಸ್. ಗೈಸ್ ಸ್ಕ್ಯಾನರ್ ವರ್ಕ್ ಆಗ್ತಾ ಇಲ್ಲ. ನಾನ್ ಬೇರೆ ಅರ್ಧ ತಿನ್ಬಿಟ್ಟಿದ್ದೀನಿ. ಬೇಲಾಂಗಣಿ ಹತ್ರ ಇರೋ ಮೀನ್ ಮಾರ್ಕೆಟ್. ಅಜ್ಜಿ ಬೇರೆ ನಮ್ನೆ ನೋಡ್ತಾವ್ರೆ ಏನೋ ಈಸ್ಕೊಳ್ಳೋ ತರ. ಲವ್ ಎಷ್ಟು ಲವ್ ನೋಡಿ. ಬಿರಿಯಾನಿ ಆಯ್ತು ನೋಡಿ. ನಮ್ಮ ಅಣ್ಣವರು ಇವ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ. ಅದೆಲ್ಲ ಇಲ್ಲ ಗೈಸ್. ಕೇಳಿದ್ರೆ ಅವನ ಹತ್ರ ಕೇಳಿ, ನನ್ನ ಹತ್ರ ಕೇಳ್ಬೇಡಿ.